ಮತಗಂಜಾರ್ ಓಂತಿಬೇಟ್ ಹಿರಿಯಡ್ಕ ಬೇಡೂರ್ ಜನರಂಗಡಿ ಕರ್ತಲ ಅಜಯ್ ಕಾರ್ ಏನು ನಾನು ಅಲ್ಪ ನಿಜ 30 ದಿನಗಳಲ್ಲಿ 28 ದಿವಸಗಳ ಕಾಲ ಕೆಲಸದಲ್ಲಿ ಒತ್ತಡಗಳಿದ್ದು ಮನಸ್ಸಿನ ನೆಮ್ಮದಿಯ ತಾಣದತ್ತ ಪಯಣ. ಅಧ್ಯಕ್ಷರಾದಂಥ ವಿಕಾಸ್ ರವರು ಧನ್ಯವಾದ. ಮನಸ್ಸಿಗೆ ಯಾಕೋ ಒಂಥರ ನೆಮ್ಮದಿ, ಹಸಿರು ಗಿಡಗಳು, ಜೊತೆಗೆ ಉತ್ತಮ ಸ್ನೇಹಿತರು, ಮೊಬೈಲ್ ಫೋನ್, ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಎಲ್ಲವನ್ನ ಬದಿಗಿಟ್ಟು ನೋಡ ಮೊಬೈಲ್ ಫೋನ್ ಗರ್ಲ್ ಫ್ರೆಂಡ್ ಅನ್ನು ಬದಿಗಿಟ್ಟು ನಮ್ಮೊಂದಿಗೆ ಆಗಮಿಸಿದಂತ ವಿಕಾಸ್ ಅವರಿಗೆ ಹೃತ್ಪೂರ್ವಕ ಸ್ವಾಗತಗಳು. ಮಗ ಅಲ್ಲ, ಬೋಳಿ ಮಗ ಮಾತ್ರ. ಉಡುಪಿಯ ಶ್ರೀಕೃಷ್ಣ ನಗರಿಯನ್ನ ಬಿಟ್ಟು ಪ್ರವಾಸಿ ತಾಣಗಳಲ್ಲಿ ಹೆಸರುವಾಸಿಯಾದಂಥ ಇವರು ಎಷ್ಟೇ ಎತ್ತರವಾದ ಪರ್ವತಕ್ಕೆ ಹೋದ್ರೂ ಕೂಡ ಯಾವ ಪ್ರದೇಶದಲ್ಲಿ ನೆಟ್ವರ್ಕ್ ಸಿಗ್ತಂತದ್ದು ನೋಡಿ ಅಲ್ಲಿಗೆ ಹೋಗಿ ಮೊದಲು ತಿಳಿಸುವುದು ನಾನು ರೀಚ್ ಆದ ಎಂದು ಗರ್ಲ್ ಫ್ರೆಂಡಿಗೆ, ಅಮ್ಮನಿಗಲ್ಲ. ಹಾಗಾದರೆ ಎಲ್ಲಿ ಸಿಗ್ತದೆ? ಹೋಗುದು ಮಾತ್ರ ಮನೆಗೆ, ಗರ್ಲ್ ಫ್ರೆಂಡ್ ಮನೆಗೆ ಹೋಗುದಿಲ್ಲ ಇವರು. ಯಾಕೆ ಈಗ ಮಾಡ್ತಾರೆ ಗೊತ್ತಿಲ್ಲ. ಮುಂದೆ ಬರ್ಚಿತ್ತು ಮಾರೆ ಅಲ್ಪನೇ ಬೋದಲ್ಲಿ ಉಡುಪಿಯ ಶ್ರೀಕೃಷ್ಣ ನಗರಿಯನ್ನು ಬಿಟ್ಟು ಪ್ರವಾಸಿ ತಾಣಕ್ಕೆ ಹೆಸರುವಾಸಿಯಾದ ಚಿಕ್ಕಮಗಳೂರಿನ ಪ್ರವಾಸಿ ತಾಣಕ್ಕೆ ಹೆಸರುವಾಸಿಯಾದ ಚಿಕ್ಕಮಗಳೂರಿನ ಕ್ಯಾತನ್ಮಕ್ಕಿಯಲ್ಲಿ ನಾವಿದ್ದೇವೆ. ನಾಶ ಮಾಡಬೇಡಿ ದಯವಿಟ್ಟು, ಪ್ರಕೃತಿಯನ್ನು ಈ ರೀತಿಯೆಲ್ಲ ನಾಶ ಮಾಡಬೇಡಿ. ಯಾಕಂತ ಹೇಳಿದ್ರಿ, ನಮ್ಮ ಪ್ರಕೃತಿ ನಮ್ಮ ಪರಿಸರ, ಇದನ್ನೆಲ್ಲ ನಾವು ಉಳಿಸ್ಬೇಕು. ನೋಡಿ ನಮ್ದು ಪ್ರತೀಕರವರು ನೀರು ಕುಡಿತಾರೆ, ಬಾಟ್ಲಿ ಬಿಸಾಕುದಿಲ್ಲ. ನೋಡಿ ಸ್ನೇಹಿತರೆ, ಮನೆಯಲ್ಲಿ ಕೂತರೆ ಇಂತಹ ಒಂದು ಸೌಂದರ್ಯವನ್ನು ನಾವು ಕಾಣಲಿಕ್ಕೆ ಅಸಾಧ್ಯ. ನಮ್ದು ಪೂರ್ವಜರೆಲ್ಲ ಇಂಥದನ್ನೆಲ್ಲ ನೋಡ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರು ಕಷ್ಟಪಟ್ಟಿದ್ರು. ಅವರೆಲ್ಲ ಕಟ್ಟಿ ಬೆಳೆಸಿ ಹೋಗಿದ್ದ, ಅವರೆಲ್ಲ ಉಳಿಸಿದ್ದಕ್ಕೆ ನಾವೀಗ ನೋಡ್ತಿದ್ದೇವೆ ಅಷ್ಟೇ. ಇನ್ನೇನಿಲ್ಲ ಹೇಳಲಿಕ್ಕೆ, ಇನ್ನೇನಿಲ್ಲ. ಯಾಕಂದ್ರೆ ಮುಂದೆ ಬರ್ತಾ ಇಲ್ಲ. ಪರಿಸರ ನಾಶ ಮಾಡಬೇಡಿ. ನಾವೇನು ಕವಿಗಳೆಲ್ಲ ವರ್ಣಿಸಲು ನಮಗೆ ಬರೋದಿತ್ತು. ಆದ್ರೆ ನಮ್ಮ ಹತ್ರ ಕವಿ ಇದ್ದಾರೆ, ಅವ್ರು ಈಗ ಬರುದಿಲ್ಲ. ಅವ್ರದ್ದೆಲ್ಲ ಮಾತುಗಳು ಒಂದು ಸ್ವಲ್ಪ ಬೀಳ್ಬೇಕು. ಹೌದು, ಅದನ್ನು ನಾವು ಇವತ್ತು ನಿಷೇಧಿಸಿದೆ. ಯಾಕಂದ್ರೆ ಎಲ್ಲರೂ ಕವಿಗಳಿದ್ದಾರೆ. ಡ್ರೈವರ್ ಅವರು ನಮ್ಗೆ ನಿಷೇಧಾಜ್ಞೆಯನ್ನು ಹೊರಡಿಸಿದ ಯೋಗಿ ಅವರಿಗೆ ಧನ್ಯವಾದಗಳು. ಗಂಟೆಗೆ ಸಕಲೇಶ್ಪುರ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಕಾರಣಾಂತರಗಳಿಂದ ಲೊಕೇಶನನ್ನು ಚೇಂಜ್ ಮಾಡಿ ಕ್ಯಾತನ್ಮಕ್ಕಿಗೆ ಬಂದಿದ್ವಿ. ಅತ್ಯಂತ ಸೌಂದರ್ಯಮಯವಾದ ಪ್ರಕೃತಿ. ನಮ್ಮೊಂದಿಗೆ ಹೊರದೇಶದಿಂದ ಕಾರ್ಯವನ್ನು ನಿರ್ವಹಿಸಿ ಹಲವು ದಿವಸಗಳ ಕಾಲ ವಿರಾಮವನ್ನು ತೆಗೆದುಕೊಂಡು ಪ್ರಕೃತಿಯ ನಾಡಿಗೆ ಬಂದಂಥ ಸಿಫಾಜ್ರವರಿಗೆ ಹೃತ್ಪೂರ್ವಕವಾದ ಸ್ವಾಗತಗಳು. ಎಲ್ಲರೂ ಕೂಡ ಕೆಲಸದಲ್ಲಿದ್ದಾರೆ, ಅವರವರ ಒತ್ತಡ ಅವರವರಿಗೆ ಇದೆ. ಅಣ್ಣ, ನಾನು 2 ತಿಂಗಳ ಹಿಂದೆ ಅಷ್ಟೇ ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದಾಗಿ ಬೆಡ್ ರೆಸ್ಟ್ ನಲ್ಲಿ ಇದ್ದೆ. ಅದಕ್ಕೋಸ್ಕರ ವಾಹನದಲ್ಲಿ ಹೋಗುವಾಗ ಮೊಬೈಲ್ ಬಳಸಿದರೆ ಏನಾಗ್ತದೆ ಅಂತ ಇವತ್ತು ಅದರಲ್ಲಿ ಪಿಂಡ
ಹಾ, ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ತದೆ? ತುಂಬಾ ಹಾ, ಮತ್ತೆ ನೋಡುವಂತ ಮತ್ತೆ ಬರುವ ಅದೇ ಕಾಲ್ ನೋವಾಗಿಲ್ಲ ಅಂದ್ರೆ ಮಾತ್ರ ಹಾ? ತುಂಬಾ ಚೆನ್ನಾಗಿದೆ, ಸೂಪರ್, ಎಕ್ಸ್ಟ್ರಾರ್ಡಿನರಿ. ಹಾ, ನಿಮ್ಮ ಅನುಭವ ಹೇಗೆ ಉಂಟು? ನನ್ನ ಅನುಭವ ಮತ್ತೊಂದು ಇನ್ನೊಂದು ಬಂದ್ಕು ಮಾರ, ಏನೆಂದು ವರ್ಣಿಸಲಿ? ಏನೆಂದು ನಾ ಹೇಳಲಿ, ಹೇಳ್ಬೇಡಿ. ಬೇಡಲ್ಲ. ಸರಿ ಬರೋರು ಯಾವ್ದ್ರೊಂದು ಅಕ್ಕಿನೇ ತಗೊಂಡು ಬರ್ತೀವಿ. ಮಣ್ಣೊಡುಂಬೆ. ಹಾ, ಎಸ್ ನಿಮ್ಮನ್ನು ನಾವು ಕವಿಯನ್ನು ಕೇಳಿದ್ದೆ, ಇದರ ಬಗ್ಗೆ ನಿಮ್ಮದು ಎರಡು ಅನುಭವ. ಅದು ಯಾವ ಹೇಳಿದ ಉಂಟಲ್ಲ ಚಪ್ಲಿ ಅಲ್ಲಿ ಹೋವಲ್ಲ ಮಗ ಅದು ಯಾತನ್ ಮಕ್ಕಿ ಬೋದು ಪ್ಲೇಸ್ ಏನ್ చేతలు తక్కువ ఏం చెప్తుంది? ಇಂತೆ ಟ್ರಕ್ ಇಟ್ಟು ಹೋಗ್ತೀವಿ 2 ಕಿಲೋಮೀಟರ್ ಮಿತ್ತು ಲಾಕಿತ್ತು ನೀವು ಲೈಕ್ ಸಕ್ಕದಿತ್ತು. ಅಣ್ಣ ಹೇಗಿತ್ತು ಅನುಭವ? ಟ್ರೆಕ್ಕಿಂಗ್ ಹೇಗಿತ್ತು? ಎಕ್ಸಲೆಂಟ್, ತಿಪ್ಪಿಗಿತ್ತು, ಮಾರ್ಬಲಸ್, ತಿಪ್ಪಿಗಿತ್ತು. ಮಾರ್ಬಲ್ಸ್ ಎಲ್ಲ ತರಹದ ಸೌಲಭ್ಯಗಳು ನಮ್ಮಲ್ಲಿ ದೊರೆಯುತ್ತದೆ. ಸಂಪರ್ಕಿಸಿ. ಸಂಪರ್ಕಿಸಿ ಸಂಖ್ಯೆ ಸಂಖ್ಯೆ 9904835422 ದಯವಿಟ್ಟು ಸಂಪರ್ಕಿಸಿ. ಅಂಚುಪುರ ಹಿಡ್ದತ್ ಮಾಡಿದೆ. ಅಲ್ಲಿ ಪುಗೆ ಪೋನು ಖುಷಿ ಅಪ್ ಮರ ತಿಂದ್ರೆ ಪುಗೈತು ಬಾ ತೂ ಪಡ್ದಿರು ಗಾಡಿ ಬೋರ್ಡ್ ನಮ್ಮ ಗಾಡಿ ನೋಡಿ ಎತ್ತು ಮುಟ್ಟಾತ್ ಮಾರ ಐತಿ ಅದು ಮಲೆನಾಡು ಹೌದೇನಾ ಡಬ್ ಜರ ಈಗ ತೂತಾನೆ ತೂತು ಯೋಜನೆ ಆಯ್ಕೆಗೆ ಹೇಳ್ತಾನೆ ಐದು ಬಾಳೆಗೆ ಚಿಪ್ಸ್ ಉಂಟಾ? ಬಾಳೆಗೆ ತಿನ್ನರೆ ಏನುಂಟಾ? ಬಾಳೆಗೆ ತಿನ್ನರೆ ಬಾಲೆಗತ್ತು ಪಪ್ಪಗಳುಂಟು ಬಾಲೆದ ಅಮ್ಮೆಗಳುಂಟು ಬಾಳೆ ಚಿಪ್ಸ್ ಕೊರ್ಲಿ ಬರ್ತೀನಿ ಎಂಕಲ್ಲೊಂದು ಮಲ್ಲ ಬಾಲೆ ಒಂದು ಕೆಂಪು ದಿಪ್ಪಡಿತು ಮರ ಖಾರಪುರ ಬಾರ್ದಿನ ನೆಕ್ಸ್ಟ್ ಟೈಮ್ ಪುಂಡಿ ಪುಂಡಿ ಅದು ಖುಷಿಯ ತಿನ್ಮಂಡ ಕುಮಾರಧಾರಡ್ ಮಾರೆ ಕುಮಾರ ಪರ್ವತ ಅದು ಏನ ಪೂರ ಐಟಮ್ ಗೊತ್ತ ಟೈರ್ಡ್ ಗೊತ್ತಾಗ್ತದೆ ಮಾರೆ ಕುಮಾರ ದಾರಿಡ ಕುಮಾರ ಪರ್ವತ ನಿಗಲು ಪೂರ ಲಾಸ್ಟ್ ಸೋಯಜ್ಜಿಗೆ ನಿಗಲು ಪೂರ ಮೆತ್ತದ ಜೇರ್ಗೆತ ಲಾಸ್ಟ್ ಆಯ್ಕಿಂತ ಅಜ್ಜಿ ಚೂರು ಒಂದ್ ಎತ್ತೀನಿ ಏನಕ್ಕಿಲ್ಲ ಪ್ಯಾಚಿಗೆ ನಿಜಪ್ಪ ಏನಜ್ಜಿ ಹುಲ್ಲಿ ನಾತೆ ದೇವಸ್ಥಾನದವರಿಗೆ ಸಾಕಾಂಡು ಬಕ್ಕ ದಬ್ಬಣ್ಣ ಎನ್ನ ಲೈಫ್ ಫಸ್ಟ್ ಟ್ರಕ್ಕಿಂಗ್ ಕುಮಾರ ಪರ್ವತ ನಾವೆಲ್ಲ ಅರ್ಧ ಕಂಪ್ಲೀಟ್ ಮಾಡ್ತಾ ಬರ್ತಾರಪ್ಪ ಫಸ್ಟ್ ಪಾವನೆ ಮಲ್ಲೈಕೆ ಕೈ ನಿಗಲು ಭಯಂಕರತ ಅಣ್ಣಲ್ಲ 80% 85% ಕಂಪ್ಲೀಟ್ ಮಾಡ್ದ ಯಾವ 14 ಪೋರೆ ಅವು ಉಂದುಂಬೆ ಹೊರನೆ ಅಪ್ಪು ಇನ್ನ ರಾಣಿಜಿರ್ಲಕತ್ತು ಇಂಚ ಅವಳೆ ಯಾನ ವಿಕಾಸ ಒಂಜಿ ಬೋಧ ಮಾರೆ ಆರೂರು ಇತ್ತಿರ್ ಮಾರೆ ಇಲ್ಲ ಅದು ತಿರ ಬತ್ನಾರು ಏನೋ ಬತ್ತಿರ್ ಮಾರ ಆರ್ನ ಜೋಶ್ ನಮ್ಮಲ್ಲ ಬರ್ತೀನಿ ಮತ್ತೆ
ಆಸೆ ಆಸೆ ಯಾವ್ದ್ರ ಮೇಲೆ? ಸ್ಟೋರಿ ಡೀಪ್ ಆಗಿತ್ತು. ಸ್ಟೋರಿ ಡೀಪ್ ಆಗಿತ್ತು. ಕಂಟಿನ್ಯೂ. ಹಾಗೆ ಬರ್ದು ದಾದ ದಿಕ್ಕಂಡು ಎಂತ ದಿಕ್ಕಿತ್ತು? ಹಾ ನಾವು ಮಿತ್ತು போய் பாசாக்கா ಮಿತ್ತು போய் ತಿಪ್ಪಣದ ಹೋಗ್ರಪ್ಪ ಹೋಗ್ರೋ ಎಂತ ಹಚ್ಚಿ